ಕೆಲವೇ ಕ್ಷಣಗಳಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪು ಹೊರಗೆ ಬರುತ್ತೆ. ಶಾಸಕ ವಿನಯ್ ಕುಲಕರ್ಣಿ ಸೇರಿ 20 ಆರೋಪಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಬೆಂಗಳೂರಿನ ಜನಪ್ರತಿನಿಧಿ ಕೋರ್ಟ್ನಿಂದ ಕೆಲವೇ ಕ್ಷಣಗಳಲ್ಲಿ ತೀರ್ಪು. ಕೋರ್ಟ್ ಕಟಕಟೆಯಲ್ಲಿ ನಿಂತಿರೋ ಶಾಸಕ ವಿನಯ್ ಕುಲಕರ್ಣಿ 20 ಆರೋಪಿಗಳ ಭವಿಷ್ಯ ಜನಪ್ರತಿನಿಧಿಗಳ ನ್ಯಾಯಾಲಯ ನಿರ್ಧರಿಸುತ್ತೆ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಸಂತೋಷ್ ಗಜಾನನ್ ಭಟ್ರಿಂದ ತೀರ್ಪು ಪ್ರಕಟ ಆಗತ್ತೆ. ಜೂನ್ 15, 2016 ದಶಕದ ಕಾಲದ ಪ್ರಕರಣ ಇದು. 20 ಆರೋಪಿಗಳ ಭವಿಷ್ಯವನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ನಿರ್ಧರಿಸುತ್ತೆ. ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಸಂತೋಷ್ ಗಜಾನನ್ ಭಟ್ ತೀರ್ಪು ಪ್ರಕಟಿಸುತ್ತಾರೆ. ಯೋಗೇಶ್ ಗೌಡ ಜಿಮ್ಗೆ ನುಗ್ಗಿ ದುಷ್ಕರ್ಮಿಗಳು ಹಲ್ಲೆ ಮಾಡಿ ಹತ್ಯೆ ಮಾಡಿದ್ರು. ಅದಾದ ನಂತರ ಹಲವು ತಿರುವುಗಳನ್ನು ಪಡೆದುಕೊಂಡ ಪ್ರಕರಣ ಇದು. ರಾಜಕಾರಣದ ಕರಿ ನೆರಳು ಈ ಪ್ರಕರಣದಲ್ಲಿ ಆರಂಭದಲ್ಲಿ ತಿಳಿದು ಬಂತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದರ ಬಗ್ಗೆ ನಿರಂತರ ವರದಿ ಕೂಡ ಪ್ರಸಾರ ಮಾಡಿತು. ಇವತ್ತು ದಶಕದ ಪ್ರಕರಣದ ತೀರ್ಪಿನ ಘಳಿಗೆ. 2016 ಪ್ರಕರಣ. ಜೂನ್ 15, 2016 ಈ ಕೊಲೆ ನಡೆದಿತ್ತು. ಏಪ್ರಿಲ್ 15, 2026 ತೀರ್ಪಿನ ದಿನ. ತೀರ್ಪಿಗಾಗಿ ಕ್ಷಣಗಣನೆ ಆರಂಭ ಆಗಿದೆ. ಶಾಸಕ ವಿನಯ್ ಕುಲಕರ್ಣಿ ಸೇರಿ 20 ಆರೋಪಿಗಳ ಭವಿಷ್ಯ ನಿರ್ಧಾರ ಆಗುತ್ತೆ. ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟ ಆಗುತ್ತೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ನ ತೀರ್ಪಿಗೆ ಕ್ಷಣಗಣನೆ ಇದೆ. ಕೊಲೆ ಕೇಸ್ನಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಭವಿಷ್ಯ ಏನಾಗುತ್ತೆ ಅನ್ನೋದಕ್ಕೆ ಇನ್ನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗುತ್ತೆ. ವಿನಯ್ ಕುಲಕರ್ಣಿಯ ಅಪರಾಧಿಯೋ ಖುಲಾಸೆಯೋ ಇವತ್ತೇ ನಿರ್ಧಾರ ಆಗತ್ತೆ. ವಿನಯ್ ಕುಲಕರ್ಣಿ ಸೇರಿದಂತೆ ಉಳಿದ ಆರೋಪಿಗಳು ನ್ಯಾಯಾಲಯದಲ್ಲಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಕೆಲವೇ ಕ್ಷಣಗಳಲ್ಲಿ ತೀರ್ಪು ನೀಡಲಿದ್ದಾರೆ. 10 ವರ್ಷಗಳ ವಿಚಾರಣೆ. ಯೋಗೇಶ್ ಗೌಡ ಕೊಲೆಯಲ್ಲಿ ವಿನಯ್ ಕುಲಕರ್ಣಿ ಸಂಚು ಎಂದಿದ್ದ ಸಿಬಿಐ ತನಿಖೆಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಸಂಚು ಭಾಗಿಯಾಗಿರೋದು ಸಾಬೀತಾಗಿತ್ತು. ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಈ ಕೊಲೆಯಾಗಿದೆ ಅನ್ನೋದನ್ನ ಸಿಬಿಐ ಹೇಳಿತ್ತು. ರಾಜಕೀಯ ವೈಷಮ್ಯದ ಹಿನ್ನೆಲೆಯಲ್ಲಿ ನಡೆದಿದ್ದ ಸುಪಾರಿ ಕೊಲೆ ಅಂತ ಸಿಬಿಐ ಹೇಳಿತ್ತು. ಯೋಗೇಶ್ ಗೌಡ ರಾಜಕೀಯ ಬೆಳವಣಿಗೆಯನ್ನ ಸಹಿಸದೆ ವೈಷಮ್ಯದಿಂದ ಕೊಲೆಯಾಗಿದೆ. ಸಚಿವ ಸ್ಥಾನದಲ್ಲಿ ಇದ್ದಾಗಲೇ ಯೋಗೇಶ್ ಗೌಡನ ಕೊಲೆಯಾಗಿತ್ತು. ಯೋಗೇಶ್ ಗೌಡ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಅಪರಾಧಿಕ ಒಳಸಂಚಾಗಿದೆ. ಬಿಎಸ್ವೈ ಸರ್ಕಾರದ ಸಂದರ್ಭದಲ್ಲಿ ಸಿಬಿಐಗೆ ಕೇಸ್ ಹಸ್ತಾಂತರ ಆಗಿತ್ತು. ಸಿಬಿಐ ಏನೇನು ಅಬ್ಸರ್ವೇಷನ್ಸ್ ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. 113 ಸಾಕ್ಷಿಗಳ ಹೇಳಿಕೆ ದಾಖಲಾಗಿತ್ತು. 40 ಜನರ ಸಾಕ್ಷಿಗಳಿಂದ ಸೆಕ್ಷನ್ 164 ಅಡಿಯಲ್ಲಿ ಹೇಳಿಕೆ ದಾಖಲಾಗಿತ್ತು. ಸಾಕ್ಷಿಗಳ ಮೇಲೆ ಒತ್ತಡ ಹೇರೋದಕ್ಕೆ ಇನ್ನಿಲ್ಲದ ಪ್ರಯತ್ನಗಳು ಕೂಡ ಆಗಿದ್ವು. ವಕೀಲರಿಗೆ ಜೀವ ಬೆದರಿಕೆ, ಸಾಕ್ಷಿಗಳ ಮೇಲೆ ಒತ್ತಡ, ಶತಾಯಗತಾಯ ಈ ಕೇಸನ್ನ ಮುಚ್ಚಿ ಹಾಕುವ ಪ್ರಯತ್ನಗಳು ಕೂಡ ನಡೆದಿತ್ತು. ಅಂತಿಮವಾಗಿ 10 ವರ್ಷದ ನಂತರ ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪು ಇವತ್ತು ನ್ಯಾಯಾಲಯದಿಂದ ಹೊರಬರುತ್ತೆ. ಕೋರ್ಟ್ನ ಕಟಕಟೆಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ನಿಂತಿದ್ದಾರೆ. ಬಂಧನಕ್ಕೊಳಗಾಗಿ ಜೈಲು ವಾಸ ಅನುಭವಿಸಿ ಜಾಮೀನು ಮಂಜೂರಾಗಿ
ಅಂತಿಮವಾಗಿ ಇವತ್ತು ತೀರ್ಪು ಅಪರಾಧಿಯೋ ಖುಲಾಸೆಯೋ ಅನ್ನೋದರ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯದಿಂದ ತೀರ್ಪು ಹೊರಬೀಳುತ್ತೆ. 2016 ಜೂನ್ 15ನೇ ತಾರೀಕು ಧಾರವಾಡದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆಯಾಗುತ್ತೆ. ರಾಜಕೀಯ ವೈಷಮ್ಯದಿಂದ ಯೋಗೇಶ್ ಗೌಡ ಕೊಲೆ ಅನ್ನೋ ಆರೋಪ. ಸ್ಥಳೀಯ ಪೊಲೀಸರಿಂದ ಕೊಲೆ ಕೇಸ್ ತನಿಖೆಯಲ್ಲಿ ಒಂದು ದೊಡ್ಡ ವೈಫಲ್ಯತೆ ಆಗತ್ತೆ. ಆಸ್ತಿ ವಿಚಾರಕ್ಕೆ ಕೊಲೆ ಆಗಿದೆ ಅಂತ ಹೇಳಿ ಕೇಸ್ನ ಮುಚ್ಚಾಕೋ ಪ್ರಯತ್ನ ಪೊಲೀಸರಿಂದಲೇ ಆಗುತ್ತೆ. ಆ ಸಂದರ್ಭದಲ್ಲಿ ಸಚಿವರಾಗಿದ್ದ ವಿನಯ್ ಕುಲಕರ್ಣಿ ಒತ್ತಡದಿಂದ ಇಡೀ ಪ್ರಕರಣನ ಹಳಿ ತಪ್ಪಿಸಿತ್ತು ಪೊಲೀಸ್ ತನಿಖೆ. 2019ರಲ್ಲಿ ಬಿಜೆಪಿ ಸರ್ಕಾರದಿಂದ ಯೋಗೇಶ್ ಗೌಡ ಕೊಲೆ ಕೇಸ್ ತನಿಖೆ ಸಿಬಿಐಗೆ ವರ್ಗಾವಣೆಯಾಗುತ್ತೆ. ಕೊಲೆ ಕೇಸ್ನಲ್ಲಿ 15ನೇ ಆರೋಪಿಯನ್ನಾಗಿ ಶಾಸಕ ವಿನಯ್ ಕುಲಕರ್ಣಿನ ಮಾಡಲಾಗಿತ್ತು. ಶಾಸಕ ವಿನಯ್ ಕುಲಕರ್ಣಿ ಆ ಸಂದರ್ಭದಲ್ಲಿ ಸಚಿವರಾಗಿದ್ದಾಗಲೇ ಕೊಲೆ ಕೇಸ್ನಲ್ಲಿ ಒಳಸಂಚು ಮಾಡಿದ್ದ ಆರೋಪ ಕೇಳಿಬಂದಿತ್ತು. 2020ರಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿನ ಸಿಬಿಐ ಬಂಧಿಸಿತ್ತು. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಗುರುರಾಜ್ ಹುಗಾರ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುರುರಾಜ್, ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ನಿರಂತರವಾಗಿ ವರದಿ ಮಾಡಿಕೊಂಡು ಬರ್ತಾ ಇದ್ದೀರಿ. ಯಾವ ರೀತಿ ಸಂಚು ಮಾಡಿದ್ರು, ಯಾರ್ಯಾರು ಬಂದಿದ್ರು ಆ ಜಿಮ್ಮಿಗೆ, ಏನೇನಾಗಿತ್ತು ಅನ್ನೋದ್ರಿಂದ ಹಿಡಿದು ಇವತ್ತಿನವರೆಗೆ ನ್ಯಾಯಾಲಯದ ವಾದ ಪ್ರತಿವಾದದ ಸಂಪೂರ್ಣ ವರದಿಯನ್ನ ನೀವು ಮಾಡಿಕೊಂಡು ಬಂದಿದ್ದೀರಿ. ಅಂತಿಮ ಘಟ್ಟಕ್ಕೆ ಬಂದು ನಿಂತಿದ್ದೀವಿ ಗುರುರಾಜ್. 10 ವರ್ಷಗಳ ನಿರಂತರ ಹೋರಾಟ, ನಿರಂತರ ವಾದ ಪ್ರತಿವಾದ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ನಿಜವಾಗ್ಲೂ ಭಾವನಾ, ಇದೊಂದು ಆಗ್ಲೇ ಹೇಳ್ತಾ ಇದ್ರಿ ನೀವು, ಇದೊಂದು ಅಪರಾಧಿಕ ಸಂಚು ಅನ್ನೋದು ಕ್ರಿಮಿನಲ್ ಕಾನ್ಸ್ಪಿರಸಿ ಯಾವ ರೀತಿ ಯೋಗೇಶ್ ಗೌಡರ ಹತ್ಯೆಯಲ್ಲಿ ನಡೀತು ಅನ್ನುವಂಥ ವಿಚಾರವನ್ನ ಸಿಬಿಐ ಎಳೆಯಾಗಿ ತನ್ನ ಚಾರ್ಜ್ ಶೀಟ್ ನಲ್ಲಿ ಬಿಚ್ಚಿಟ್ಟಿದೆ. ಒಟ್ಟು 3 ಚಾರ್ಜ್ ಶೀಟ್ಗಳನ್ನ ಸಿಬಿಐ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿತ್ತು. ಈ ಪ್ರಕರಣದಲ್ಲಿ ಆರಂಭದಿಂದಲೂ ಕೂಡ, ಕೊಲೆ ನಡೆದ ದಿನದಿಂದಲೂ ಕೂಡ ಧಾರವಾಡ ಜಿಲ್ಲೆಯ ಜನರು ಮಾತನಾಡುತ್ತಿದ್ದಂಥದ್ದು ಇದೊಂದು ರಾಜಕೀಯ ವೈಷಮ್ಯದ ಕೊಲೆ ಅನ್ನುವಂಥದ್ದು, ಇದರಲ್ಲಿ ವಿನಯ್ ಕುಲಕರ್ಣಿಯವರ ಕೈವಾಡ ಇದೆ ಅನ್ನುವಂಥ ಆರೋಪಗಳು ಆರಂಭದಿಂದಲೂ ಕೇಳಿ ಬರ್ತಾ ಇತ್ತು. ಆದರೆ ಸ್ಥಳೀಯ ಪೊಲೀಸರು ಈ ಕೊಲೆ ನಡೆದಂತ ಸಂದರ್ಭದಲ್ಲಿ ಪ್ರಕರಣ ದಾಖಲಿಸಿಕೊಂಡಾಗ ಯಾವ ರೀತಿ ತನಿಖೆಯನ್ನು ನಡೆಸಬೇಕಾಗಿತ್ತು ಆ ತನಿಖೆನೇ ನಡೆಸೋದಿಲ್ಲ. ಸಂಪೂರ್ಣವಾಗಿ ವಿನಯ್ ಕುಲಕರ್ಣಿಯವರ ಅಣತಿಯಂತೆ ತನಿಖೆ ನಡೆಯುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ, ಸಾಕ್ಷ್ಯಗಳನ್ನು ಸಂಪೂರ್ಣ ಕಡೆಗಣಿಸಲಾಗುತ್ತೆ. ಸಾಂದರ್ಭಿಕ ಸಾಕ್ಷಿ, ಪ್ರತ್ಯೇಕ ಸಾಕ್ಷಿ, ಟೆಕ್ನಿಕಲ್ ಎವಿಡೆನ್ಸ್, ತಾಂತ್ರಿಕ ಸಾಕ್ಷಿಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ತಾರೆ. ಆಗಲೇ ಈ ವಿಚಾರದ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತುವಂಥದ್ದು ಯೋಗೇಶ್ ಗೌಡರ ಕುಟುಂಬ. ಕೋರ್ಟ್ನಲ್ಲಿ ಬಂದು ನೇರವಾಗಿ ಹೇಳ್ತಾರೆ, ಇದರಲ್ಲಿ ಬೇರೆ ಕಾನ್ಸ್ಪಿರಸಿ ಇದೆ, ಷಡ್ಯಂತ್ರ ಇದೆ, ರಾಜಕೀಯ ಇನ್ವಾಲ್ವ್ಮೆಂಟ್ ಇದೆ, ಪ್ರಭಾವಿಗಳ ಭಾಗಿಯಾಗಿದ್ದಾರೆ, ಆ ಬಗ್ಗೆ ತನಿಖೆ ನಡೆಸಿಲ್ಲ ಪೊಲೀಸರು, ಈ ಬಗ್ಗೆ ತನಿಖೆ ನಡೆಸಬೇಕು ಅಂತೇಳಿ ಕೋರ್ಟ್ ಡೈರೆಕ್ಷನ್ಸ್ ಕೊಡಬೇಕು ಅನ್ನುವಂಥ ಒತ್ತಾಯವನ್ನ ಧಾರವಾಡದ ಸೆಷನ್ ಕೋರ್ಟ್ನಲ್ಲೇ ಮಾಡ್ತಾ ಬರ್ತಾರೆ. ಆದರೆ ಎಲ್ಲೂ ಕೂಡ ಯೋಗೇಶ್ ಗೌಡನ ಕುಟುಂಬಕ್ಕೆ ಒಂದು ಧ್ವನಿಗೆ ಬೆಂಬಲ ಸಿಗೋದಿಲ್ಲ. ಅಂತಿಮವಾಗಿ ಈ ಪ್ರಕರಣ ಸೆಷನ್ ಕೋರ್ಟ್ನಲ್ಲಿ ಇನ್ನೇನು ಸಾಕ್ಷಿಗಳ ಹೇಳಿಕೆ ಮುಗಿಸಿಕೊಂಡು ತೀರ್ಪು ಪ್ರಕಟಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಜಾಸ್ತಿ ಆಸಕ್ತಿ ತೋರಬೇಡ, ಇದರಲ್ಲಿ ರಾಜಿ ಮಾಡ್ಕೋ ಅಂತ ಹೇಳಿ ಸ್ವತಃ ಒಬ್ಬ ಪೊಲೀಸ್ ಅಧಿಕಾರಿ ಗುರುನಾಥ ಗೌಡರ ಮನೆಗೆ ಬಂದು ಪದೇ ಪದೇ ಒತ್ತಡವನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ನಾವು ಸಿಸಿಟಿವಿ ಫುಟೇಜಸ್ ಅನ್ನು ನೋಡಿದ್ವಿ. ಗುರುನಾಥ ಗೌಡರ ಫಾರ್ಮ್ ಹೌಸ್ಗೆ ಬರುವಂತ ಅಂದಿನ ಬೆಳಗಾವಿ ಐಜಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತ ತುಳಜಪ್ಪ ಸುಲ್ಫಿ ಅನ್ನುವಂತ ಒಬ್ಬ ಡಿವೈಎಸ್ಪಿ ಗುರುನಾಥ ಗೌಡರಿಗೆ ಹೇಳ್ತಾರೆ ವಿನಯ್ ಕುಲಕರ್ಣಿ ಜೊತೆ ರಾಜಿ ಮಾಡ್ಕೊ. ಅದುವರೆಗೆ ವಿನಯ್ ಕುಲಕರ್ಣಿಯ ಪಾತ್ರ ಈ ಕೊಲೆಯಲ್ಲಿ ಇಲ್ಲ ಅಂತ ಹೇಳ್ತಿದ್ದಂತಹ ಪೊಲೀಸರಾಗಿರ್ಬೋದು, ಅವರ ಬೆಂಬಲಿಗರಾಗಿರ್ಬೋದು, ಯಾವ ಕಾರಣಕ್ಕಾಗಿ ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ ರಾಜಿಗೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂಥ ಸಂಶಯಗಳು ಹುಟ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಧಾರವಾಡದ ಒಬ್ಬ ಹೋಟೆಲ್ ಉದ್ಯಮಿ ಮಹೇಶ್ ಶೆಟ್ಟಿ ಮನೆಯಲ್ಲೂ ಕೂಡ ಸ್ವತಃ ಗುರುನಾಥ ಗೌಡರನ್ನ ಕರೆಸಿ ವಿನಯ್ ಕುಲಕರ್ಣಿ ರಾಜಿ ಮಾಡ್ಕೊಂಡ್ಬಿಡೋಣ, ಇದು ಆಗಿದ್ದಾಗೋಗಿದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಆ ಎಲ್ಲ ಆಡಿಯೋ ವಿಡಿಯೋಗಳು ಹೊರಗೆ ಬಂದ ನಂತರ ಈ ಪ್ರಕರಣಕ್ಕೆ ಒಂದು ರೋಚಕ ತಿರುವು ಸಿಗುತ್ತೆ. ಇದರಲ್ಲಿ ನಿಜವಾಗಲೂ ಕೂಡ ರಾಜಕೀಯ ಕೈವಾಡ ಇದೆ, ರಾಜಕೀಯ ನಾಯಕರ ಕೈವಾಡ ಇದೆ, ಸಂಚು ರೂಪಿಸಿದ್ದಾರೆ ಅನ್ನುವಂಥ ವಿಚಾರಗಳು ಬರುತ್ತೆ. ಅದಾದ ಬಳಿಕ ಸ್ವತಃ ರಾಜ್ಯದ ಹೈಕೋರ್ಟ್ ವಿನಯ್ ಕುಲಕರ್ಣಿ ವಿರುದ್ಧ ಸಾಕ್ಷ್ಯನಾಶ ಪ್ರಕರಣದ ಅಡಿಯಲ್ಲಿ 195 ಅಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಲಿಕ್ಕೆ ಸೂಚನೆ ಕೊಡುತ್ತೆ. ಅದಾದ ನಂತರ ಯಡಿಯೂರಪ್ಪನವರ ಸರ್ಕಾರ ಈ ಪ್ರಕರಣವನ್ನು ಸಿಬಿಐಗೆ ವಹಿಸುತ್ತೆ. ಸಿಬಿಐ ತನಿಖೆ ಕೈಗೆತ್ತಿಕೊಂಡ ನಂತರ ಹೊಸ ಮತ್ತು ನೈಜ ಕೊಲೆ ಹಂತಕರನ್ನ ಪತ್ತೆ ಹಚ್ಚಿ ಬಂಧಿಸುವಂತ ಕೆಲಸವನ್ನ ಸಿಬಿಐ ಮಾಡುತ್ತೆ. ಯಾರು ಸ್ಥಳೀಯ ಪೊಲೀಸರು ಬಂಧಿಸಿದ್ರು ಅವರು ಅಷ್ಟೇ ನಿಜವಾದ ಆರೋಪಿಗಳಲ್ಲ. ಈ ಕೊಲೆಯಲ್ಲಿ ನೇರವಾಗಿ ಭಾಗಿಯಾದಂತ
ಇನ್ನೂ ಸಾಕಷ್ಟು ಜನ ಆರೋಪಿತರಿದ್ದಾರೆ ಅಂತ ಹೇಳಿ ಅಕ್ಯೂಸ್ಡ್ ನಂಬರ್ 7 to 14 ಅಂದ್ರೆ 8 ಜನ ಆರೋಪಿತರನ್ನ ಕೋರ್ಟ್ ಮುಂದೆ ತಂದು ಸಿಬಿಐ ನಿಲ್ಲಿಸಿದಾಗ ಎಲ್ಲರೂ ಕೂಡ ಬೆಚ್ಚಿ ಬೀಳಿಸುವಂತ ಸರದಿಯಾಗಿತ್ತು. ಯಾಕಂತ ಹೇಳಿದ್ರೆ ಸ್ಥಳೀಯ ಪೊಲೀಸರು ಕೂಡ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅವರು ತನಿಖೆ ನಡೆಸಿದ್ದು ಕೇವಲ ವಿನಯ್ ಕುಲಕರ್ಣಿ ಅವರ ಹಣತಿ ಅಂತ. ಅವ್ರು ಏನ್ ಹೇಳಿದ್ದಾರೆ, ಯಾರನ್ನ ಬಂಧಿಸಬೇಕು, ಯಾರನ್ನ ಬಿಡಬೇಕು, ಯಾವ ರೀತಿ ಟೆಕ್ನಿಕಲ್ ಎವಿಡೆನ್ಸಸ್ ಅನ್ನು ಕಲೆಕ್ಟ್ ಮಾಡಬೇಕು, ಅದನ್ನಷ್ಟೇ ಪೊಲೀಸರು ಮಾಡಿ ಮುಗಿಸಿದ್ರು. ಕಾರಣ ಏನಂತ ಹೇಳಿದ್ರೆ ಅಂದು ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ವಿನಯ್ ಕುಲಕರ್ಣಿ ಅವರ ಪ್ರಭಾವ, ಆ ಪ್ರಭಾವ ಇಲ್ಲಿ ಕೆಲಸ ಮಾಡಿತ್ತು. ಎಲ್ಲವನ್ನ ಪೊಲೀಸ್ಗಿರಿಯನ್ನ, ನೈತಿಕ ಪೊಲೀಸ್ಗಿರಿ ಎಲ್ಲವನ್ನ ಬದಿಗಿಟ್ಟು ಪೊಲೀಸರು ಸಂಪೂರ್ಣವಾಗಿ ವಿನಯ್ ಕುಲಕರ್ಣಿಗೆ ಶರಣಗತಿಯಾಗಿ ತನಿಖೆಯನ್ನು ನಡೆಸಿದ್ರು. ಸಿಬಿಐಗೆ ಹೋದ ನಂತರ ದಕ್ಷ ಮತ್ತು ಅಧಿಕಾರಿಯಾದಂತಹ ರಾಕೇಶ್ ರಂಜನ್ ಅವರು ಈ ಪ್ರಕರಣದಲ್ಲಿ ಹೊಸ ಆರೋಪಿತರನ್ನು ಬಂಧಿಸ್ತಾರೆ, ಸಾಕ್ಷಿಗಳನ್ನು ಕಲೆ ಹಾಕ್ತಾರೆ, ಅವರನ್ನ ಕೋರ್ಟ್ ಕಟ್ಟಕಟ್ಟೆಗೆ ತಂದು ನಿಲ್ಲಿಸುವಂತಹ ಕೆಲಸವನ್ನು ಕೂಡ ಸಿಬಿಐ ಮಾಡಿದೆ. ಅಷ್ಟೇ ಅಲ್ಲ, ಈ ಒಂದು ಪ್ರಕರಣದಲ್ಲಿ ಯೋಗೇಶ್ ಗೌಡರ ಹತ್ಯೆಗೆ ಪ್ಲಾನ್ ಯಾವ ರೀತಿ ಆಯಿತು, ಅದನ್ನು ಎಕ್ಸಿಕ್ಯೂಷನ್ ಯಾವ ರೀತಿ ಮಾಡಿದ್ರು, ಪ್ಲಾನ್ನಲ್ಲಿ ಯಾರು ಭಾಗಿಯಾಗಿದ್ರು, ಎಕ್ಸಿಕ್ಯೂಷನ್ನಲ್ಲಿ ಯಾರು ಭಾಗಿಯಾಗಿದ್ರು, ನಂತರ ಸಾಕ್ಷಿಗಳ ಮೇಲೆ ಒತ್ತಡ ಹಾಕುವಂತಹ ಪ್ರಕರಣದಲ್ಲಿ ಅವರನ್ನು ಒತ್ತಡಕ್ಕೆ ಸಿಲುಕಿಸಿ ಪ್ರಕರಣವನ್ನು ದಾರಿ ತಪ್ಪಿಸಲಿಕ್ಕೆ ಯಾರನ್ನೆಲ್ಲ ಬಳಸಿಕೊಂಡ್ರು ಅನ್ನುವಂಥದ್ದು ಸಿಬಿಐ ಎಳೆಯಾಗಿ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಿದೆ. ಇದರಲ್ಲಿ ವಿನಯ್ ಕುಲಕರ್ಣಿ ಅವರ ಷಡ್ಯಂತ್ರ ಈ ಪ್ರಕರಣದಲ್ಲಿ ಇದೆ, ಈ ಕೊಲೆಗೆ ಅವರೇ ಸುಪಾರಿ ಕೊಟ್ಟಿದ್ರು ಅನ್ನುವಂಥ ವಿಚಾರವನ್ನು ಸಿಬಿಐ ಗಮನ ಸೆಳೆಯುತ್ತೆ ಚಾರ್ಜ್ ಶೀಟ್. ಇದೆಲ್ಲದ ನಂತರ ವಾದ ಪ್ರತಿವಾದ, ಸಾಕ್ಷಿಗಳ ಹೇಳಿಕೆ ಎಲ್ಲವನ್ನ ದಾಖಲಿಸಿದ ನಂತರ ಅಂತಿಮವಾಗಿ ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ತೀರ್ಪು ಪ್ರಕಟಗೊಳ್ತಾ ಇದೆ. ಹಾಗಾಗಿ ಇವತ್ತಿನ ತೀರ್ಪು ವಿನಯ್ ಕುಲಕರ್ಣಿಯ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸುವಂತಹ ತೀರ್ಪು. ಯಾವ ಪ್ರಕರಣದಲ್ಲಿ ಕಳೆದ 10 ವರ್ಷಗಳಿಂದ ಯೋಗೇಶ್ ಗೌಡ ಕುಟುಂಬ ಒಂದು ಕಾನೂನು ಸಂಘರ್ಷವನ್ನ ಮಾಡ್ತಾ ಇದೆ, ಕಾನೂನು ಹೋರಾಟವನ್ನ ಮಾಡ್ತಾ ಇದೆ, ಆ ಪ್ರಕರಣ ಇವತ್ತು ಲಾಜಿಕ್ ಎಂಡಿಗೆ ಬಂದು ನಿಂತಿದೆ. ಇವತ್ತು ನ್ಯಾಯಾಧೀಶರು ನೀಡುವಂತಹ ತೀರ್ಪಿನ ಮೇಲೆ ಎಲ್ಲರ ಚಿತ್ತ ನೆಟ್ಟಿರುವಂತದ್ದು ಯಾವ ರೀತಿಯ ತೀರ್ಪು ಹೊರಗಡೆ ಬರುತ್ತೆ. ಒಂದು ವೇಳೆ ವಿನಯ್ ಕುಲಕರ್ಣಿ ವಿರುದ್ಧವಾಗಿ ಏನಾದರೂ ತೀರ್ಪು ಬಂದ್ರೆ ಅವರ ರಾಜಕೀಯ ಭವಿಷ್ಯ ಮಂಕಾಗುತ್ತಾ ಅನ್ನುವಂಥ ಪ್ರಶ್ನೆಗಳಿದೆ. ಅವರ ಪರವಾಗಿ ಏನಾದರೂ ತೀರ್ಪು ಬಂದ್ರೆ ಆ ಒಂದು ವಿಚಾರವನ್ನು ಪ್ರಶ್ನಿಸಿ ಪುನಃ ಯೋಗೇಶ್ ಗೌಡ ಕುಟುಂಬ ಹೈಕೋರ್ಟ್ನಲ್ಲಿ ಹೋಗಿ ಚಾಲೆಂಜ್ ಮಾಡುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಹಾಗಾಗಿ ಇವತ್ತು ನ್ಯಾಯಾಧೀಶರು ಸಂತೋಷ್ ಗಜಾನನ್ ಭಟ್ ಅವರು ನೀಡುವಂತಹ ತೀರ್ಪಿನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಅಂತ ಹೇಳ್ಬೋದು. ಭಾವನಾ, ರಾಜ್ಯದ ಪೊಲೀಸರ ಕೆಲವು ವೈಫಲ್ಯಗಳು ಕಣ್ಣಿಗೆ ಕಟ್ಟದ ಹಾಗೆ ಕಾಣಿಸ್ತಾ ಇತ್ತು ಹುಗಾರ್. ಆದರೆ ಸಿಬಿಐ ತನಿಖೆಯಲ್ಲಿ ಬಹಳಷ್ಟು ವಿಷಯಗಳು ಹೊರಗೆ ಬಂದವು, ಜೊತೆಗೆ ಸಾಕ್ಷಿಗಳು ಹೊರಗೆ ಬಂದವು. ಸೊ ಸಿಬಿಐ ಎಂಟ್ರಿ ಈ ಕೇಸನ್ನ ಯಾವ ರೀತಿ ಒಂದು ಟರ್ನ್ ತೆಗೆದುಕೊಂಡು ಹೋಯಿತು? ಭಾವನಾ, ಧಾರವಾಡದ ಪೊಲೀಸರು ಈ ಪ್ರಕರಣದಲ್ಲಿ ಎಷ್ಟೊಂದು ನಿರ್ಲಜ್ಜವನ್ನ ವಹಿಸಿ ಶರಣಾಗತಿ ಆರೋಪಿಗಿಂತಲೂ ಕೂಡ, ಅಂದ್ರೆ ಯಾರು ಕೊಲೆ ಆರೋಪಿಗಳಿದ್ರು ಅವ್ರು ಶರಣಾಗಿದ್ದಾಗಿದ್ದು ವಿಶೇಷ ಅಲ್ಲ, ಇಲ್ಲಿ ತನಿಖೆ ನಡೆಸಬೇಕಾದಂತ ಪೊಲೀಸ್ ಅಧಿಕಾರಿಗಳಾದಿ ಇನ್ಸ್ಪೆಕ್ಟರ್, ಡಿವೈಎಸ್ಪಿ, ಡಿಸಿಪಿ, ಕಮಿಷನರ್ ಆದಿಯಾಗಿ ಯಾವ ರೀತಿ ಇಡೀ ತಂಡ, ಇಡೀ ಪೊಲೀಸ್ ವ್ಯವಸ್ಥೆ ವಿನಯ್ ಕುಲಕರ್ಣಿಗೆ ಶರಣಾಗತಿ ಆಯಿತು ಅನ್ನುವಂಥದ್ದೇ ಬಹಳ ಅಚ್ಚರಿ ವಿಚಾರ. ಯಾಕಂದ್ರೆ ಸಿಬಿಐ ಎಲ್ಲ ವಿಚಾರಗಳನ್ನು ಮೆನ್ಷನ್ ಮಾಡಿದೆ. ಅಷ್ಟೇ ಅಲ್ಲ, ಈ ಪ್ರಕರಣದ ತನಿಖಾಧಿಕಾರಿ ಆರಂಭದಲ್ಲಾದಂತಹ ಚನ್ನಕೇಶವ ಟಿಂಗ್ರಿಕರ್ ಇವತ್ತು ಪ್ರಕರಣದಲ್ಲಿ ಆರೋಪಿತರಾಗಿದ್ದಾರೆ. ಅಂದಿನ ಎಸಿಪಿ ಧಾರವಾಡದ ವಾಸುದೇವ್ ನಾಯಕ್ ಅವರು ಮುಂದೆ ಇವತ್ತು ಕೂಡ ನಿತ್ಯ ಬಂದು ಕೋರ್ಟ್ ಮುಂದೆ ಕಟಕಟೆಯಲ್ಲಿ ಕೈ ಕೊಟ್ಕೊಂಡು ನಿಲ್ತಾ ಇದ್ದಾರೆ. ಯಾಕಂದ್ರೆ ಅವತ್ತು ಒಬ್ಬ ರಾಜಕಾರಣಿಯ ಮಾತು ಕೇಳಿ ನಡೆಸಿದ ತನಿಖೆ ಹಿನ್ನೆಲೆಯಲ್ಲಿ ಸಿಬಿಐ ಅವರನ್ನ ಆರೋಪಿಗಳನ್ನ ಮಾಡಿ ಇವತ್ತು ಕೋರ್ಟ್ಗೆ ಎಳೆದು ತಂದು ನಿಲ್ಲಿಸಿದೆ. ಅಷ್ಟೇ ಅಲ್ಲ, ಅವರ ಸ್ವಇಚ್ಛೆ ಹೇಳಿಕೆಗಳನ್ನು ಕೂಡ ನ್ಯಾಯಾಲಯದ ಮುಂದೆ ದಾಖಲಿಸುವಂತಹ ಕೆಲಸವನ್ನ ಸಿಬಿಐ ಮಾಡಿದೆ. ಧಾರವಾಡ ಪೊಲೀಸರು ಯಾವ ಪ್ರಮಾಣದಲ್ಲಿ ಸಾಮಾನ್ಯವಾಗಿ ಒಂದು ಪ್ರಕರಣ ನಡೆದಾಗ ರಾಜಕಾರಣಿಗಳ ಒತ್ತಡ ಇರುತ್ತೆ, ನಮ್ಮವ್ರ ಪರವಾಗಿ ಮಾಡಬೇಕು, ನಮ್ಮವ್ರನ್ನ ಬಂಧಿಸಬೇಡಿ ಅಂತ ಒತ್ತಡಗಳಿರುತ್ತೆ. ಆದರೆ ತನಿಖೆ ನಡೆಸುವ ಸಂದರ್ಭದಲ್ಲಿ ಕಣ್ಣಿಗೆ ಕಾಣುವಂತಹ ಸಾಕ್ಷ್ಯಗಳನ್ನ ಉದ್ದೇಶ ಪೂರ್ವಕವಾಗಿ ಕೈಬಿಟ್ಟಂತಹ ಧಾರವಾಡ ಪೊಲೀಸರ ನಡೆ ಏನಿದೆ ಅದು ಪೊಲೀಸರ ಒಂದು ಮಾರಾಲಿಟಿಯನ್ನ ಪ್ರಶ್ನೆ ಮಾಡುವಂಗಿತ್ತು. ಯಾಕಂತ ಹೇಳಿದ್ರೆ ಪೊಲೀಸರು ಇಷ್ಟೊಂದು ಶರಣಾಗತಿಯಾಗಿ ತಮ್ಮ ಇಡೀ ಅಂತಂದ್ರೆ ಕಾನೂನು ಸುವ್ಯವಸ್ಥೆಯ ವಿಚಾರವನ್ನ ಬಂದಾಗ ಅದೆಲ್ಲವನ್ನ ಬದಿಗಿಟ್ಟು ಒಬ್ಬ ರಾಜಕಾರಣಿಯ ಹಣತಿ ಅಂತ ನಡೆದುಕೊಳ್ಳೋದಿದೆ, ಅದು ಬಹಳ ಅಪಹಾಸ್ಯ ಮಾಡುವಂಥದ್ದು, ಇಡೀ ಇಲಾಖೆಯನ್ನ ಅಪಹಾಸ್ಯ ಮಾಡುವಂತ ನಡೆಯನ್ನ ಪೊಲೀಸರು ಅನುಸರಿಸಿದ್ರು. ಇಲ್ಲಿ ಕೊಲೆ ನಡೆದ ದಿನ ಒಂದು ವಿಷಯವನ್ನು ಹೇಳ್ತೇನೆ ಭಾವನ, ಕೊಲೆ ನಡೆದ ದಿನ ಹಂತಕರು ಏನು ಸುಪಾರಿ ಹಂತಕರು ಎಲ್ಲರೂ ಒಂದು ವೆಹಿಕಲ್ ನಲ್ಲಿ ಬರ್ತಾರೆ, ಕಾರಲ್ಲಿ ಬರ್ತಾರೆ, ಬ್ಲ್ಯಾಕ್ ಕಲರ್ ಕಾರ್ ಅದು, ಆ ಕಾರ್ ಬದ್ದು ಹೋಗುತ್ತೆ, 59 ಸೆಕೆಂಡ್ ನಲ್ಲಿ ಕೊಲೆ ಆಗುತ್ತೆ. ಅಂದ್ರೆ 1 ನಿಮಿಷಕ್ಕೆ ಹಂತರದಲ್ಲಿ ಕೊಲೆ ಆಗುತ್ತೆ, ಆರೋಪಿಗಳು ಮತ್ತೆ ಕಾರ್ ಹತ್ಕೊಂಡು ಹೋಗ್ತಾರೆ. ಆ ಕಾರ್ ನಂಬರ್ ಎಲ್ಲಿತ್ತು ಅಂತ ಗೊತ್ತಿದ್ರು ಕೂಡ, ಆ ಕಾರ್ ಧಾರವಾಡದ್ದೇ ಆಗಿದ್ರು ಕೂಡ ಸ್ಥಳೀಯ ಪೊಲೀಸರು ತನಿಖೆ ನಡೆಸಿದಾಗ ಆ ಕಾರ್ ಬಗ್ಗೆ ಯಾವುದೇ ರೀತಿ ಉಲ್ಲೇಖ ಮಾಡೋದಿಲ್ಲ, ಅದನ್ನ ಸೀಸ್ ಮಾಡೋದಿಲ್ಲ, ಅದರ ಓನರ್ನ ಕರೆಸಿ ವಿಚಾರಣೆ ಮಾಡೋದಿಲ್ಲ, ಅದರಲ್ಲಿ ಎಸ್ಕೇಪ್ ಆದಂತ ಆರೋಪಿಗಳನ್ನು ಕೂಡ ಕರೆದು ಮಾತನಾಡಿಸುವಂತ ಕೆಲಸವನ್ನು ಪೊಲೀಸರು ಮಾಡೋದಿಲ್ಲ. ಅಂದ್ರೆ ಇದೊಂದು ತುಂಬಾ ಸ್ಪಷ್ಟ ಮೇಲ್ನೋಟಕ್ಕೆ ಈ ಒಂದು ಪ್ರಕರಣ ರಾಜಕೀಯ ನಾಯಕನ ಹಣತಿಯಂತೆ ಪೊಲೀಸರು ತನಿಖೆ ಮಾಡಿಸಿದ್ರು. ತಮಗೆಷ್ಟು ಬೇಕು ಅಷ್ಟನ್ನ ತನಿಖೆ ಮಾಡಿ ಅದಕ್ಕೊಂದು ಶರ ಬರೆದು ಇದೊಂದು ಭೂವ್ಯಾಜ್ಯಕ್ಕಾಗಿ ನಡೆದಂತ ಕೊಲೆ ಅನ್ನುವಂತ ಬಿಂಬಿಸುವಂತ ಪ್ರಯತ್ನವನ್ನ ಪೊಲೀಸರು ಸ್ವತಃ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಮಾಡಿದ್ರು ಅನ್ನುವಂಥದ್ದು. ಆದರೆ ಪೊಲೀಸರು ಸಿಬಿಐ ತನಿಖೆ ಹೋದಾಗ ಎಲ್ಲರೂ ಕೂಡ ಬೆತ್ತಲಾಗಿದ್ದಾರೆ. ಅವರು ಯಾವ ರೀತಿ ಕಾರ್ಯವನ್ನ ನಿರ್ವಹಿಸಬೇಕಾಗಿತ್ತು, ಯಾವ ರೀತಿ ನಿರ್ವಹಿಸಿದ್ರು, ಅದರ ಪ್ರತಿಫಲವನ್ನ ಇವತ್ತು ಪೊಲೀಸರು ಕಟ್ಟಕಟೆಯಲ್ಲಿ ನಿಂತು, ಅಧಿಕಾರಿಗಳೇ ಇವತ್ತು ಆರೋಪಿತ ಸ್ಥಾನದಲ್ಲಿ ನಿಂತು ವಿಚಾರಣೆಯನ್ನು
ಎದುರಿಸುವಂತ ಪರಿಸ್ಥಿತಿ ಬಂದಿದೆ. ಸಾಕ್ಷ್ಯನಾಶ ಪ್ರಕರಣದಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅವರನ್ನು ಕೂಡ ಕೋರ್ಟ್ಗೆ ಹೇಳ್ತರುವಂತ ಕೆಲಸವನ್ನು ಸಿಬಿಐ ಮಾಡಿದೆ. ಹಾಗಾಗಿ ಅಂತಿಮವಾಗಿ ಇವತ್ತು ಯಾವೆಲ್ಲ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇಲ್ಲಿ ವಿನಯ್ ಕುಲಕರ್ಣಿಯ ಪರ್ಸನಲ್ ಸೆಕ್ರೆಟರಿ ಆದಂತಹ ಸೋಮು ನ್ಯಾಮಗೌಡ ಅನ್ನೋರಿದ್ದಾರೆ. ಆತನು ಕೂಡ ಈ ಸುಪಾರಿ ಕೊಲೆ ನಂತರ ಹಣವನ್ನ ಹಂತಕರಿಗೆ ಸಪ್ಲೈ ಮಾಡಲಿಕ್ಕೆ ಆತ ನೆರವನ್ನು ಮಾಡ್ತಾನೆ, ಹಣ ತಂದು ಒಂದು ವೆಹಿಕಲ್ ನಲ್ಲಿ ತಂದು ಕೊಡ್ತಾನೆ ಅನ್ನುವಂಥ ವಿಚಾರವನ್ನು ಕೂಡ ಸಿಬಿಐ ಇಲ್ಲಿ ಉಲ್ಲೇಖ ಮಾಡಿದೆ. ಹಾಗಾಗಿ ಯಾವ್ಯಾವ ಆರೋಪಿಗಳಿಗೆ ಎಷ್ಟೆಷ್ಟು ಪ್ರಮಾಣದ ಶಿಕ್ಷೆಯನ್ನು ಇವತ್ತು ಕೋರ್ಟ್ ವಿಧಿಸುತ್ತೆ ಅಥವಾ ಈ ಪ್ರಕರಣದಲ್ಲಿ ಆರೋಪ ಸಾಬೀತುಪಡಿಸಲಿಕ್ಕೆ ಈಗ ಸಿಬಿಐ ಒದಗಿಸಿರುವಂತಹ ಸಾಕ್ಷ್ಯಗಳು ಸಾಕಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಉಟ್ಕೊಂಡಿದೆ. ಹಾಗಾಗಿ ಅಂತಿಮವಾಗಿ ಇವತ್ತು ನ್ಯಾಯಾಧೀಶರು ನೀಡುವಂತಹ ತೀರ್ಪೇನಿದೆ ಅದರ ಮೇಲೆ ಎಲ್ಲರ ಗಮನ ಕೇಂದ್ರೀಕೃತವಾಗಿದೆ ಅಂತ ಹೇಳ್ಬೋದು. ಭಾವನಾ, ವಿನಯ್ ಕುಲಕರ್ಣಿ ಪರವಾಗಿನ ವಾದ ಯಾವ ರೀತಿಯಾಗಿತ್ತು ಹುಗಾರ್? ಇಲ್ಲಿವರೆಗೆ ಈ ಕೇಸ್ ಸಂಬಂಧಪಟ್ಟ ಹಾಗೆ ವಿನಯ್ ಕುಲಕರ್ಣಿ ಪರವಾದ ವಾದ ಹೇಗಿತ್ತು? ಭಾವನಾ, ಆರಂಭದಲ್ಲಿ ಸೆಷನ್ ಕೋರ್ಟ್ನಲ್ಲಿ ನಡೆದಾಗ ವಿನಯ್ ಕುಲಕರ್ಣಿ ಪಾತ್ರದ ಬಗ್ಗೆ ಯಾವುದೇ ರೀತಿ ಉಲ್ಲೇಖ ಆಗಿರಲಿಲ್ಲ. ವಿನಯ್ ಕುಲಕರ್ಣಿ ಹೆಸರನ್ನ ಯಾರು ವಿಕ್ಟಿಮ್ ಫ್ಯಾಮಿಲಿ ಇದೆ, ಯೋಗೇಶ್ ಗೌಡನ ಕುಟುಂಬದವರು ಪದೇ ಪದೇ ಮೆನ್ಷನ್ ಮಾಡ್ತಾ ಬರ್ತಾ ಇದ್ರು. ಮೊದಲ ಬಾರಿಗೆ ವಿನಯ್ ಕುಲಕರ್ಣಿ ಹೆಸರು ನೇರವಾಗಿ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿದ್ದು 2019ರಲ್ಲಿ. ಆರಂಭದಲ್ಲಿ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟ ನಂತರ ಎಫ್ಐಆರ್ ದಾಖಲಿಸುತ್ತೆ ಧಾರವಾಡದ ಪೊಲೀಸರು. ಏನಂತ 195 ಅಡಿ ಸಾಕ್ಷಿಗಳ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ವಿನಯ್ ಕುಲಕರ್ಣಿ ಮತ್ತು ಡಿವೈಎಸ್ಪಿ ತುಳಜಪ್ಪ ಸುಲ್ಫಿ ಅಂತೇಳಿ ಒಂದು ಸಾಕ್ಷ್ಯನಾಶ ಪ್ರಕರಣದ ಕೇಸನ್ನು ದಾಖಲಿಸ್ತಾರೆ. ಆಗ ವಿನಯ್ ಕುಲಕರ್ಣಿ ಮೊದಲ ಬಾರಿಗೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಬಂದು ನಿಲ್ತಾರೆ. ಅದಾದ ನಂತರ ಸಿಬಿಐ ತನಿಖೆ ನಡೆಸುತ್ತೆ. ತನಿಖೆ ನಡೆಸಿದಾಗ 2020ರಲ್ಲಿ ವಿನಯ್ ಕುಲಕರ್ಣಿಯನ್ನ ಬಂಧಿಸುತ್ತೆ. ಆಗ ವಿನಯ್ ಕುಲಕರ್ಣಿ ಅಕ್ಯೂಸ್ಡ್ ನಂಬರ್ 15 ಆಗ್ತಾರೆ. ಅದಾದ ನಂತರ ವಿನಯ್ ಕುಲಕರ್ಣಿ ಕೋರ್ಟ್ಗೆ ಮೇಲಿಂದ ಮೇಲೆ ಅರ್ಜಿಗಳನ್ನು ಹಾಕ್ತಾರೆ. ಆರಂಭದಲ್ಲಿ ಸಿಬಿಐಗೆ ಕೊಟ್ಟಿರುವ ಪ್ರಕರಣ ರದ್ದು ಮಾಡಬೇಕು ಅಂತ ಹೇಳಿ ವಿನಯ್ ಕುಲಕರ್ಣಿ ಕೋರ್ಟಿಗೆ ಹೋಗ್ತಾರೆ. ಸಿಬಿಐಗೆ ಪ್ರಕರಣ ವಹಿಸಿಕೊಟ್ಟಿದ್ದೇ ತಪ್ಪು ಅನ್ನುವಂಥ ಮಾತನ್ನು, ಸರ್ಕಾರದ ನಡೆ ತಪ್ಪು ಅನ್ನುವಂಥ ವಾದವನ್ನು ಇಟ್ಕೊಂಡು ರಿಟ್ ಪಿಟಿಷನ್ ಅನ್ನ ಹೈಕೋರ್ಟ್ ಮುಂದೆ ಸಲ್ಲಿಕೆ ಮಾಡ್ತಾರೆ. ಅದಕ್ಕೆ ಒಂದು ಕಾರಣ ಇತ್ತು. ಯಾಕಂದ್ರೆ ಈ ಪ್ರಕರಣದಲ್ಲಿ ಸ್ಥಳೀಯ ಪೊಲೀಸರು ತನಿಖೆಯನ್ನು ನಡೆಸಿ ಸೆಷನ್ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿ ಸಾಕ್ಷಿಗಳ ಹೇಳಿಕೆ ದಾಖಲಿಸುವ ಹಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಇದನ್ನು ಪುನಃ ಸಿಬಿಐ ತನಿಖೆ ಕೊಟ್ಟಿದ್ದು ತಪ್ಪು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ವಿನಯ್ ಕುಲಕರ್ಣಿ ಕೋರ್ಟಿಗೆ ಹೋದ್ರು. ಕೋರ್ಟ್ನಲ್ಲೂ ವಿನಯ್ ಕುಲಕರ್ಣಿಗೆ ಆರಂಭದಲ್ಲಿ ಏನಂತ ಹೇಳಿದ್ರೆ ಒಂದಷ್ಟು ಗೆಲುವಾಯಿತು. ಯಾಕಂತ ಹೇಳಿದ್ರೆ ಆ ಒಂದು ಸಿಬಿಐ ತನಿಖೆಗೆ ರಾಜ್ಯ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿತು. ಆಗ ವಿನಯ್ ಕುಲಕರ್ಣಿ ಭಾವಿಸಿಕೊಂಡಿದ್ರು ಇದನ್ನ ಸಂಪೂರ್ಣ ಕ್ವಾಶ್ ಆಗುತ್ತೆ ನನ್ನ ಮೇಲೆ ದಾಖಲಿಸುವಂತ ಎಫ್ಐಆರ್ ಅಂತೇಳಿ. ಆದರೆ ಸುಪ್ರೀಂ ಕೋರ್ಟ್ ನೀಡಿದ ಸಿಬಿಐ ತನಿಖೆಗೆ ನೀಡಿದಂತಹ ತಡೆಯಾಜ್ಞೆಯನ್ನ ತೆರವುಗೊಳಿಸಿತು. ನಂತರ ವಿಚಾರಣೆಯನ್ನು ಎದುರಿಸಬೇಕಾಗಿ ಬಂತು. ಸಿಬಿಐ ಬಂಧಿಸಿದ ನಂತರ 11 ತಿಂಗಳ ಕಾಲ ಮೊದಲ ಹಂತದಲ್ಲಿ ವಿನಯ್ ಕುಲಕರ್ಣಿ ಜೈಲು ಶಿಕ್ಷೆಗೆ ಗುರಿಯಾದರು. ಅದಾದ ನಂತರ ಕೂಡ ಸ್ವತಃ ಈ ಪ್ರಕರಣದಲ್ಲಿ ವಿಕ್ಟಿಮ್ ಫ್ಯಾಮಿಲಿ ಅಂದ್ರೆ ವಿನಯ್ ಕುಲಕರ್ಣಿ ಯಾರನ್ನ ಇಟ್ಕೊಂಡು ಈ ಪ್ರಕರಣವನ್ನು ಉಲ್ಟಾ ಹೊಡಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ರು, ಯೋಗೇಶ್ ಗೌಡರ ಪತ್ನಿ, ಆಕೆಯನ್ನ ಕರ್ಕೊಂಡು ಬಂದು ಕೋರ್ಟ್ ನಲ್ಲಿ ಒಂದು ಅಫಿಡೇವಿಟ್ ಅನ್ನು ಸಲ್ಲಿಸಿದ್ರು. ಇದರಲ್ಲಿ ವಿನಯ್ ಕುಲಕರ್ಣಿ ಪಾತ್ರ ಇಲ್ಲ ಅಂತೇಳಿ ಸ್ವತಃ ಮಲ್ಲಮ್ಮ ಬಂದು ಅಫಿಡೇವಿಟ್ ಅನ್ನು ಸಲ್ಲಿಸ್ತಾರೆ. ಅಲ್ಲೂ ಹಿನ್ನಡೆ ಆಯಿತು. ಅದಾದ ನಂತರ ಸಾಕ್ಷಿಗಳ ಮೇಲೆ ಮತ್ತೆ ಒತ್ತಡ ಹಾಕುವಂತ ಕೆಲಸವನ್ನ ವಿನಯ್ ಕುಲಕರ್ಣಿ ಮಾಡಿದ್ರು. ಇದರಲ್ಲಿ ನನ್ನ ಪಾತ್ರ ಇಲ್ಲ, ನನ್ನನ್ನು ರಾಜಕೀಯ ದುರುದ್ದೇಶದಿಂದ ಸಿಲುಕಿಸಲಾಗ್ತಾ ಇದೆ ಅನ್ನುವಂಥ ಆರೋಪಗಳನ್ನ ವಿನಯ್ ಕುಲಕರ್ಣಿ ಮಾಡಿದ್ರು. ಆದರೆ ಸಿಬಿಐ ಸಲ್ಲಿಸಿದಂತ ಎವಿಡೆನ್ಸಸ್ ಏನಿತ್ತು ಅದು ನ್ಯಾಯಾಲಯ ಯಾವುದೂ ಕೂಡ ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಯ ಮಾವ ಚಂದು ಮಾಮ ಅಲಿಯಾಸ್ ಚಂದ್ರಶೇಖರ್ ಹಿಂಡಿ 3 ಪಿಸ್ತೂಲ್ಗಳನ್ನು ಭೀಮಾ ತೀರದ ಹಂತಕ ಧರ್ಮರಾಜ್ ಚಡಚಣ ಸಹಚರರಿಂದ ತೆಗೆದುಕೊಂಡು ಬಂದು ಯೋಗೇಶ್ ಗೌಡ ಹತ್ಯೆಗೆ ಕೊಟ್ಟಿದ್ದ ಅವುಗಳನ್ನು ಸಿಬಿಐ ಸೀಸ್ ಮಾಡಿ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿತು. ಅದೆಲ್ಲವೂ ಕೂಡ ವಿನಯ್ ಕುಲಕರ್ಣಿಯವರ ಡೈರೆಕ್ಷನ್ಸ್ ನಲ್ಲೇ ನಡೆದಿತ್ತು ಅನ್ನುವಂಥ ವಿಚಾರಗಳನ್ನು ಸಿಬಿಐ ಗಮನಕ್ಕೆ ತಂದಾಗ ಅದಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನು ಒದಗಿಸಿದಾಗ ಕಾಲ್ ರೆಕಾರ್ಡ್ಸ್ ಆಗಿರ್ಬೋದು, ಟವರ್ ಡಂಪ್ಸ್ ಆಗಿರ್ಬೋದು, ಸಂಭಾಷಣೆಗಳಾಗಿರ್ಬೋದು ಪ್ರತಿಯೊಂದನ್ನು ಒದಗಿಸಿದಾಗ ವಿನಯ್ ಕುಲಕರ್ಣಿ ನ್ಯಾಯಾಲಯದಲ್ಲಿ ತಮ್ಮ ವಾದವನ್ನು ಮಂಡಿಸಲಿಕ್ಕೆ ಪರಿಪೂರ್ಣವಾಗಿ ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಪುನಃ ವಿನಯ್ ಕುಲಕರ್ಣಿ ಸಾಕ್ಷಿಗಳ ಮೇಲೆ ಒತ್ತಡವನ್ನು ಹಾಕುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಅಲ್ಲೂ ಕೂಡ ಸಿಬಿಐ ಅವರ ಬೆನ್ನು ಬಿಡದೇನೆ ಆ ಎಲ್ಲ ಎವಿಡೆನ್ಸಸ್ ಅನ್ನು ಕಲೆಕ್ಟ್ ಮಾಡಿ ವಿನಯ್ ಕುಲಕರ್ಣಿಗೆ ಏನು ಷರತ್ತುಬದ್ಧ ಜಾಮೀನನ್ನ ಸುಪ್ರೀಂ ಕೋರ್ಟ್ 2021ರಲ್ಲಿ ನೀಡಿತ್ತು. ಆ ಜಾಮೀನನ್ನು ರದ್ದುಪಡಿಸುವಂತಹ ಹಂತಕ್ಕೆ ಹೋಯಿತು. ಅಲ್ಲೂ ಕೂಡ 11 ತಿಂಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಿದಂಥ ವಿನಯ್ ಕುಲಕರ್ಣಿ ಪುನಃ ಮತ್ತೆ ಜೈಲಿಗೆ ಹೋಗುವಂತ ಸರದಿ ಬಂತು. ಅದಾದ ನಂತರವೂ ಕೂಡ ಪುನಃ ಮೊನ್ನೆ ಅಂದ್ರೆ ಫೆಬ್ರವರಿ 26ಕ್ಕೆ ಸುಪ್ರೀಂ ಕೋರ್ಟ್ನಿಂದ ಮತ್ತೊಮ್ಮೆ ಅವರು ಜಾಮೀನನ್ನು ಪಡ್ಕೊಳ್ತಾರೆ. ಈಗೆಲ್ಲ ಸಾಕ್ಷಿಗಳು ಮುಗಿದಿದೆ. ಈ ಪ್ರಕರಣದಲ್ಲಿ ನನಗೆ ಈಗಲಾದರೂ ಜಾಮೀನು ಕೊಡಿ, ಧಾರವಾಡ ಜಿಲ್ಲೆಗೆ ಹೋಗ್ಲಿಕ್ಕೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತೇಳಿ. ಆದರೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ನೀಡಿದೆ. ಆದರೆ ಧಾರವಾಡಕ್ಕೆ ಇವತ್ತಿನವರೆಗೆ ಹೋಗ್ಲಿಕ್ಕೆ ಅವಕಾಶವನ್ನ ಕೋರ್ಟ್ ನೀಡಿಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ತಮ್ಮ ಪರವಾಗಿ ಖ್ಯಾತ ವಕೀಲರನ್ನು ತಂದು ನಿಲ್ಲಿಸುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ್ರು, ಹೈಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ್ರು. ಅಂತಿಮವಾಗಿ ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ನೆರವು ವಿನಯ್ ಕುಲಕರ್ಣಿಗೆ ಸಿಗಲಿಲ್ಲ. ಕೊನೆಯದಾಗಿ ಈಗ ಪ್ರಕರಣ ವಿಚಾರಣೆ ಮುಗಿದಿದೆ. ಪುನಃ ಇವತ್ತು ಏನಂತ ಹೇಳಿದ್ರೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನು ಪ್ರಕಟಿಸಲಿದೆ. ಭಾವನಾ, ವಾಪಸ್ ಬರ್ತೀನಿ ಗುರುರಾಜ್. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯದಿಂದ ತೀರ್ಪು ಹೊರಗೆ ಬೀಳುತ್ತೆ. 10 ವರ್ಷದ ವಾದ ಪ್ರತಿವಾದದ ನಂತರ, ತನಿಖೆಯ ನಂತರ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ ಈ ಪ್ರಕರಣ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.